ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಈ ಕತೆ 70 ವರ್ಷಗಳ ಹಿಂದೆ ನನ್ನ ನೆರೆಹೊರೆಯ ನನ್ನ ಮನೆಯ ಸಮೀಪದಲ್ಲಿಯೇ ಇರುವ ಕುಟುಂಬಕ್ಕೆ ಸಂಭವಿಸಿದ ಭಯಾನಕ ಘಟನೆ. ನಾನು ಈ ಘಟನೆಯನ್ನು ನನ್ನ ಅಜ್ಜನಿಂದ ಕೇಳಿದ್ದೇನೆ. ಅವರು ಯಾವುದಕ್ಕೂ ನೇರವಾಗಿ ಸಂಬಂಧ ಹೊಂದಿಲ್ಲ. ಅವರೊಂದಿಗೆ ಸಂಬಂಧ ಹೊಂದಿರುವವರು ಈ ಘಟನೆಯನ್ನು ಹೇಳಿದ್ದರು. ಆ ಕುಟುಂಬ ಬ್ರಾಹ್ಮಣ ಜಾತಿಗೆ ಸೇರಿದ ಕುಟುಂಬವಾದ್ದರಿಂದ ಬ್ರಾಹ್ಮಣ ಜಾತಿಯ ಜನರು ದೇವಸ್ಥಾನಗಳ ಪೂಜಾ ಕೆಲಸಗಳನ್ನು ಮಾಡುತ್ತಾ ಇರುತ್ತಾರೆ. ಏಕೆಂದರೆ ದೇವಾಲಯಗಳಲ್ಲಿ ಅರ್ಚಕನ ಕೆಲಸ ಮಾಡುವುದರಿಂದ ಜೀವನೋಪಾಯಕ್ಕೆ ಆದಾಯವನ್ನು ಗಳಿಸಬಹುದು. ಆ ಕುಟುಂಬದ ಭಾಗವಾಗಿದ್ದ ಬ್ರಾಹ್ಮಣ ಹತ್ತಿರದ ದೇವಸ್ಥಾನದ ಪೂಜಾ ಕೆಲಸವನ್ನು ಮಾಡುವ ಅರ್ಚಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರು ಮಾತ್ರ ಅರ್ಚಕರಾಗಬಹುದು ಮತ್ತು ಅವರಿಗೆ ಮಾತ್ರ ದೇವಾಲಯದ ಒಳಗೆ ಗರ್ಭಗುಡಿಗೆ ಪ್ರವೇಶಿಸುವ ಹಕ್ಕಿದೆ. ದೇವತೆಯ ವಿಗ್ರಹ ಇರುವ ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಪೂಜೆಗಳನ್ನು ನಿರ್ವಹಿಸುತ್ತಾರೆ. ಬ್ರಾಹ್ಮಣರು ವೇದಗಳು, ಉಪನಿಷತ್ತುಗಳು ಮತ್ತು ಇತರ ಪೂಜಾ ಮಂತ್ರಗಳಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿರಬೇಕು. ಏಕೆಂದರೆ ಅವರು ಇಡೀ ಬ್ರಹ್ಮಾಂಡದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದರ ಹೊರತಾಗಿ ಅವರು ಅಮಲು ಮತ್ತು ಇತರ ಅಸಾಮಾಜಿಕ ಚಟುವಟಿಕೆಗಳನ್ನು ತಪ್ಪಿಸುವ ಮೂಲಕ ಅತ್ಯಂತ ಕಟ್ಟುನಿಟ್ಟಾದ ಮತ್ತು ಶಿಸ್ತಿನ ಜೀವನವನ್ನು ಅನುಸರಿಸುತ್ತಾರೆ ಮತ್ತು ಅವರು ಸಸ್ಯಾಹಾರಿಗಳಾಗಿರುತ್ತಾರೆ. ಆ ದಿನಗಳಲ್ಲಿ ಅರ್ಚಕರು ದೇವಾಲಯದ ಆವರಣದಲ್ಲಿದ್ದಾಗ ಇತರ ಜಾತಿಗಳ ಜನರು ದೂರವನ್ನು ಕಾಯ್ದುಕೊಳ್ಳುತ್ತಿರುತ್ತಾರೆ. ಆದ್ದರಿಂದ ಅರ್ಚಕರ ಪಾವಿತ್ರತೆ ಕಳೆದು ಹೋಗುವುದಿಲ್ಲ. ಪಾವಿತ್ರತೆ ಕಳೆದು ಹೋದರೆ ದೇವಿಗೆ ಸಲ್ಲಿಸುವ ಪೂಜೆಗಳು ಮಾಡುವಂತಿಲ್ಲ. ಹಾಗೆ ಒಂದು ವೇಳೆ ಪೂಜೆ ಮಾಡಿದರೆ ಅದು ಅಪವಿತ್ರತೆ. ಆ ಪೂಜೆ ದೇವರಿಗೆ ಸಲ್ಲುವುದಿಲ್ಲ. ಆದ್ದರಿಂದ ಸಂಕ್ಷಿಪ್ತವಾಗಿ ಬ್ರಾಹ್ಮಣರನ್ನು ವಿದ್ವಾಂಸರು ಮತ್ತು ಪವಿತ್ರ ಜನರು ಎಂದು ಪರಿಗಣಿಸಲಾಗುತ್ತದೆ. ಆ ಅರ್ಚಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿ 70ರ ಹರೆಯದ ವ್ಯಕ್ತಿ. ಅವನು ವೇದೋಪನಿಷತ್ತುಗಳನ್ನು ಅರಿತ ವಿದ್ವಾಂಸನಾಗಿದ್ದ ಮತ್ತು ಆ ದಿನಗಳಲ್ಲಿ ವೇದೋಪನಿಷತ್ತುಗಳನ್ನು ಹೇಳಿಕೊಡುವ ಶಿಕ್ಷಕನಾಗಿಯೂ ಕೆಲಸವನ್ನು ನಿರ್ವಹಿಸುತ್ತಿದ್ದ. ಅವನು ತನ್ನ ಕುಟುಂಬದೊಂದಿಗೆ ಹತ್ತಿರದ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಜೀವನವನ್ನು ನಡೆಸುತ್ತಿದ್ದ. ಹೀಗಿರಬೇಕಾದರೆ ಒಂದು ದಿನ ಆ ಅರ್ಚಕನ ದೇಹದಾದ್ಯಂತ ಕೆಲವು ರೀತಿಯ ಗುಳ್ಳೆಗಳು ಮೂಡಲು ಶುರುವಾದವು ಮತ್ತು ಆ ಗುಳ್ಳೆಗಳಿಂದ ತೀವ್ರವಾದ ಜ್ವರದಿಂದ ಅವನು ಬಳಲುತ್ತಿದ್ದ. ಅದನ್ನು ಗಮನಿಸಿದ ಅವನ ಕುಟುಂಬದವರು ಅವನನ್ನು ಆ ಗ್ರಾಮದ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ತಕ್ಷಣ ತಪಾಸಣೆ ನಡೆಸಿದ ವೈದ್ಯರು ಅವರು ಸಿಡುಬು ಎಂಬ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದರು. ಆ ದಿನಗಳಲ್ಲಿ ಸಿಡುಬು ವಾಸಿಯಾಗದ ಕಾಯಿಲೆಯಾಗಿತ್ತು. 10ರಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಕಾಯಿಲೆಯಿಂದ ಬದುಕುಳಿಯಲು ಸಾಧ್ಯವಾಗುತ್ತಿತ್ತು. ಆದರೆ ಈಗ ಚಿಕ್ಕ ಶಿಶುಗಳಾಗಿರಬೇಕಾದರೆ ಶಿಶುಗಳಿಗೆ ಸರಿಯಾದ ಲಸಿಕೆಗಳನ್ನು ನೀಡುವ ಮೂಲಕ ಅದನ್ನು ನಿರ್ಮೂಲನೆ ಮಾಡಲಾಗಿದೆ. ಭಾರತದಲ್ಲಿ ಕಳೆದ 50 ವರ್ಷಗಳಲ್ಲಿ ಸಿಡುಬು ಪತ್ತೆಯಾಗಿಲ್ಲ. ಬದುಕುಳಿದವರ ದೇಹದ ಮೇಲೆ ಅಜೀವ ಗಾಯದ ಗುರುತುಗಳಿರುತ್ತವೆ ಮತ್ತು ಕೆಲವರು ಕುರುಡರಾಗುತ್ತಾರೆ. ಈ ಕಾಯಿಲೆಯ ಆರಂಭದ ಹಂತಗಳಲ್ಲಿ ಕಣ್ಣು ಮತ್ತು ನಾಲಿಗೆಯಲ್ಲಿಯೂ ಸಹ ಸೇರಿ ದೇಹದಾದ್ಯಂತ ಹೆಚ್ಚಿನ ಗುಳ್ಳೆಗಳು ಮೂಡುತ್ತಾ ಹೋಗುತ್ತದೆ. ನಂತರ ಆ ಗುಳ್ಳೆಗಳಿಂದ ತೀವ್ರವಾದ ಜ್ವರ ಬಾಧಿಸಿ ಆ ಗುಳ್ಳೆಗಳು ಒಂದೊಂದಾಗಿ ಸಿಡಿಯಲು ಪ್ರಾರಂಭಿಸುತ್ತದೆ. ಅದರಿಂದ ಹೊರಬರುವ ರಕ್ತ, ಅದರಿಂದ ರೋಗಿಯು ರಕ್ತಸ್ರಾವದಿಂದ ನೋವನ್ನು ಅನುಭವಿಸಿ ಸಾಯುತ್ತಾನೆ. ಇದು ಸುಲಭವಾಗಿ ಹರಡುವ ರೋಗವಾದ್ದರಿಂದ ಆ ಕಾಲದಲ್ಲಿ ಈ ರೋಗವನ್ನು ಹೊಂದಿರುವ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಇರಿಸಲಾಗುತ್ತಿತ್ತು. ಅವರನ್ನು ಪ್ರತ್ಯೇಕ ಮನೆಯಲ್ಲಿ ಇರಿಸಲಾಗುತ್ತದೆ. ಅವರಿಗೆ ಮನೆ ಸೇವಕರು ಆಹಾರ ಮತ್ತು ನೀರನ್ನು ಒದಗಿಸುತ್ತಿದ್ದರು. ಇದಲ್ಲದೆ ಈ ರೋಗಕ್ಕೆ ಪ್ರಾಯೋಗಿಕವಾಗಿ ರೋಗಿಗಳಿಗೆ ಯಾವುದೇ ಆರೈಕೆ ಅಥವಾ ಚಿಕಿತ್ಸೆ ನೀಡಲಾಗುತ್ತಿರಲಿಲ್ಲ. ಈಗ ಅರ್ಚಕನ ಸ್ಥಿತಿಯು ಅದೇ ಆಯಿತು. ಅವನನ್ನು ಅವನ ಮನೆಯ ಸಮೀಪದ ಗುಡಿಸಲಿನಲ್ಲಿ ಪ್ರತ್ಯೇಕವಾಗಿ ಇರಿಸಲಾಯಿತು ಮತ್ತು ಸೇವಕರು ಅವನಿಗೆ ಅನ್ನಾಹಾರಗಳನ್ನು ನೀಡುತ್ತಾ ನೋಡಿಕೊಳ್ಳುತ್ತಿದ್ದರು. ಆ ಅರ್ಚಕನ ಮಕ್ಕಳು ಅವನ ಹತ್ತಿರ ಹೋಗುತ್ತಿರಲಿಲ್ಲ. ದಿನದಿಂದ ದಿನಕ್ಕೆ ಕಾಯಿಲೆ ತೀವ್ರವಾಗುತ್ತಾ ಹೋಯಿತು. ಪರಿಣಾಮ ಅರ್ಚಕನ ಕಣ್ಣುಗಳಲ್ಲಿ ಕಲ್ಮಶಯುಕ್ತವಾದ ಗುಳ್ಳೆಗಳು ಮೂಡಿದ್ದವು. ಅದರಿಂದಾಗಿ ಕಣ್ಣುಗಳು ಸರಿಯಾಗಿ ಕಾಣಿಸದಂತಾಯಿತು. ಅವನ ನಾಲಿಗೆ ಮತ್ತು ಗಂಟಲಿನಲ್ಲಿ ಗುಳ್ಳೆಗಳು ಮೂಡಿದ್ದರಿಂದ ಸುಲಭವಾಗಿ ತಿನ್ನಲು ಮತ್ತು ಕುಡಿಯಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ 2 ವಾರಗಳು ಕಳೆದವು. ಆದರೆ ಕಿಂಚಿತ್ತು ಆ ರೋಗ ವಾಸಿಯಾಗದ ಪರಿಣಾಮ ಒಂದು ದಿನ ರೋಗ ತೀವ್ರಗೊಂಡು ಅವನು ತೀರಿ ಹೋಗುತ್ತಾನೆ. ಆದರೆ ಎಷ್ಟೋ ದಿನಗಳಿಂದ ಅವನ ಹತ್ತಿರಕ್ಕೆ ಯಾರು ಹೋಗದಿದ್ದರಿಂದ 2 ದಿನಗಳ ನಂತರ ಅವನು ತೀರಿ ಹೋಗಿದ್ದಾನೆ ಎಂದು ಸೇವಕರು ಅವನ ಕುಟುಂಬದವರಿಗೆ ತಿಳಿಸುತ್ತಾರೆ. ಆದರೆ ಅವನ ದೇಹ ರೋಗಯುಕ್ತವಾದ್ದರಿಂದ ಆ ಬ್ರಾಹ್ಮಣನಿಗೆ ಸಿಗಬೇಕಾದ ಸರಿಯಾದ ಅಂತ್ಯಕ್ರಿಯೆಯು ಅವನಿಗೆ ಸಿಗಲಿಲ್ಲ.
ಆತನ ದೇಹವನ್ನು ಬಟ್ಟೆಯಲ್ಲಿ ಸುತ್ತಿ ನಂತರ ಸುಟ್ಟು ಹಾಕಲಾಗಿತ್ತು. 1 ವಾರದವರೆಗೂ ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ 1 ವಾರದ ನಂತರ ಕೆಲವು ಅಸಹಜ ಘಟನೆಗಳು ನಡೆಯಲು ಶುರುವಾಯಿತು. ಆ ಕುಟುಂಬದ ಆರೋಗ್ಯವಾಗಿದ್ದ ಜಾನುವಾರುಗಳು ಹುಚ್ಚು ಹಿಡಿದಂತೆ ವರ್ತಿಸಲು ಪ್ರಾರಂಭಿಸುತ್ತವೆ. ಜಾನುವಾರುಗಳು ಅಸಮಯದಲ್ಲಿ ವಿಚಿತ್ರ ರೀತಿಯಲ್ಲಿ ಶಬ್ದಗಳನ್ನು ಮಾಡಲು ಪ್ರಾರಂಭಿಸುತ್ತವೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಜಾನುವಾರುಗಳು ಗುರುತಿಸಲಾಗದ ಕಾಯಿಲೆಗೆ ತುತ್ತಾಗಿ ಒಂದರ ನಂತರ ಒಂದರಂತೆ ಸಾಯಲು ಪ್ರಾರಂಭಿಸುತ್ತವೆ. ಇದಲ್ಲದೆ ಕುಟುಂಬದ ಸದಸ್ಯರಿಗೆ ರಾತ್ರಿಯ ವೇಳೆ ಅವರ ಮನೆಯ ಸುತ್ತ ಹೆಜ್ಜೆ ಸದ್ದು ಕೇಳಿ ಬರುತ್ತದೆ. ಅರ್ಚಕನ ನಿಧನದ ಬಳಿಕ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವ ಜವಾಬ್ದಾರಿಯನ್ನು ಹಿರಿಯ ಮಗ ವಹಿಸಿಕೊಂಡಿದ್ದ. ಅವನು ಸ್ನಾನ ಮಾಡಲು ಸೂರ್ಯೋದಯಕ್ಕೆ ಮುಂಚೆಯೇ ಕೊಳಕ್ಕೆ ಹೋಗುತ್ತಿದ್ದ. ಆದರೆ ಆ ಕೊಳದ ಬಳಿ ಕಲ್ಲುಗಳ ಮೇಲೆ ನೀರಿನ ಗುರುತುಗಳನ್ನು ನೋಡಿದ ಅವನಿಗೆ ಯಾರೋ ತನಗಿಂತ ಮೊದಲೇ ಸ್ನಾನ ಮಾಡಿದಂತೆ ಅನಿಸುತ್ತಿತ್ತು. ಆ ಕೊಳವು ದೇವಸ್ಥಾನದ ಖಾಸಗಿ ಆಸ್ತಿ, ಅರ್ಚಕರಿಗೆ ಸ್ನಾನ ಮಾಡಲು ಮಾತ್ರ ಮೀಸಲಾಗಿತ್ತು. ಹಾಗಾಗಿ ಹೊರಗಿನವರು ಯಾರು ಅಲ್ಲಿ ಸ್ನಾನ ಮಾಡುವಂತಿಲ್ಲ. ಆದ್ದರಿಂದ ಅವನಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಮತ್ತು ಅವನ ತಂದೆಯ ಮರಣದ ನಂತರ ಕುಟುಂಬದ ಹಿರಿಯ ಮಗನಾಗಿದ್ದ ಕಾರಣ ದೇವಸ್ಥಾನದ ಕೆಲಸಗಳನ್ನು ಅವನೇ ನಿರ್ವಹಿಸುತ್ತಿದ್ದ. ಆದ್ದರಿಂದ ಅವನು ಮಾತ್ರ ಆ ಕೊಳದಲ್ಲಿ ಸ್ನಾನ ಮಾಡುತ್ತಿದ್ದ. ಹೀಗಿರಬೇಕಾದರೆ ದಿನಗಳು ಕಳೆಯುತ್ತಿದ್ದಂತೆ ನಂತರದ ದಿನಗಳಲ್ಲಿ ನಿಧಾನವಾಗಿ ಹತ್ತಿರದ ಮನೆಗಳ ಜಾನುವಾರುಗಳು ಸಾಯಲು ಪ್ರಾರಂಭಿಸಿದವು. ಇದರಿಂದಾಗಿ ಇದು ಆ ಅರ್ಚಕನ ಆತ್ಮದ ಕಾಟ. ಅರ್ಚಕನ ಆತ್ಮಕ್ಕೆ ಸರಿಯಾದ ಅಂತ್ಯಕ್ರಿಯೆ ಇಲ್ಲದೆ ಆತ್ಮಕ್ಕೆ ಮುಕ್ತಿ ಸಿಗದೆ ಅಸಮಾಧಾನಗೊಂಡಿದೆ ಎನ್ನುವ ಮಾತುಗಳು ಶುರುವಾದವು. ಕುಟುಂಬದ ಸದಸ್ಯರಲ್ಲಿ ಒಬ್ಬರಿಗೆ ಮನೆಯ ಸಮೀಪದಲ್ಲಿ ಮಾನವ ಪಾದಗಳ ಆಕಾರದಲ್ಲಿ ಗುರುತುಗಳು ಕಾಣಿಸಿಕೊಂಡಿತು. ಇದರಿಂದಾಗಿ ಅದು ಅರ್ಚಕನ ಆತ್ಮವೇ ಎಂದು ಎಲ್ಲರೂ ನಿರ್ಧರಿಸಿದರು. ಭಯಾನಕ ವಿಷಯವೆಂದರೆ ಈ ಗುರುತುಗಳ ಬಳಿ ಬಿದ್ದಿರುವ ಎಲೆಗಳು ಅರ್ಧ ಸುಟ್ಟು ಹೋಗಿವೆ. ಇದರಿಂದ ನೆರೆಹೊರೆಯವರು ಭಯಭೀತರಾಗಿ ಅವರೆಲ್ಲರೂ ಸೇರಿ ಈ ಎಲ್ಲಾ ವಿಷಯಗಳ ಹಿಂದಿನ ಕಾರಣವನ್ನು ಕಂಡುಹಿಡಿಯಲು ಜ್ಯೋತಿಷಿಯನ್ನು ಬರಮಾಡಿದರು. ಆ ಗುರುತುಗಳನ್ನು ಗಮನಿಸಿದ ಜ್ಯೋತಿಷಿಯು ಅರೆ ಕ್ಷಣ ಧ್ಯಾನವನ್ನು ಮಾಡಿದ ನಂತರ ಮುಕ್ತಿ ಸಿಗದ ಅರ್ಚಕನ ಆತ್ಮ ಬ್ರಹ್ಮರಾಕ್ಷಸನಾಗಿ ಮಾರ್ಪಟ್ಟಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ನಂತರ ಅರ್ಚಕನ ಆತ್ಮ ಬ್ರಹ್ಮರಾಕ್ಷಸನಾಗಿ ಮಾರ್ಪಟ್ಟಿದೆ ಎಂದು ಎಲ್ಲರ ಬಳಿ ಹೇಳುತ್ತಾರೆ. ಸಾಮಾನ್ಯವಾಗಿ ಒಬ್ಬ ಬ್ರಾಹ್ಮಣ ಅಸ್ವಾಭಿಕ ಮರಣದಿಂದ ಸತ್ತಾಗ ಅವನ ಆತ್ಮವು ಬ್ರಹ್ಮರಾಕ್ಷಸನಾಗುತ್ತದೆ. ಆದರೆ ಈ ಘಟನೆಯಲ್ಲಿ ಆ ಬ್ರಹ್ಮರಾಕ್ಷಸನ ಶಕ್ತಿ ಅಪರಿಮಿತವಾಗಿದೆ. ಏಕೆಂದರೆ ಅವನು ಜೀವಂತವಾಗಿದ್ದಾಗ ಪುರೋಹಿತನಾಗಿದ್ದ. ಯಾರಾದರೂ ಬ್ರಹ್ಮರಾಕ್ಷಸನ ಮಾರ್ಗದಲ್ಲಿ ಬಂದು ಅವನ ಕಣ್ಣುಗಳನ್ನು ನೋಡಿದರೆ ಆ ವ್ಯಕ್ತಿಯು ಬೆಂಕಿಗೆ ಆಹುತಿಯಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಮತ್ತು ಬ್ರಹ್ಮರಾಕ್ಷಸ ದನಗಳ ಮೇಲೆ ದಾಳಿ ಮಾಡಿ ಕೊಂದು ಹಾಕುತ್ತಾನೆ. ಅದು ಜಾನುವಾರುಗಳ ಸಾವು ಮತ್ತು ಅವರ ಮನೆಯ ಸಮೀಪದಲ್ಲಿರುವ ಹೆಜ್ಜೆಗಳ ಗುರುತುಗಳಿಂದ ಸ್ಪಷ್ಟವಾಗುತ್ತದೆ. ಜ್ಯೋತಿಷಿಯು ಹೇಳುತ್ತಾನೆ, ಬ್ರಹ್ಮರಾಕ್ಷಸನನ್ನು ಸಮಾಧಾನಪಡಿಸುವುದು ಅಷ್ಟು ಸುಲಭವಲ್ಲ. ಬ್ರಹ್ಮರಾಕ್ಷಸನ ಶಕ್ತಿ ಸಾಮಾನ್ಯ ಆತ್ಮಗಳಿಗಿಂತ ಅಧಿಕವಾಗಿರುತ್ತದೆ ಮತ್ತು ಅದು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ. ಇದನ್ನು ಕೇಳಿದ ಕುಟುಂಬದವರು ಮತ್ತು ನೆರೆಹೊರೆಯವರು ಇದಕ್ಕೆ ಪರಿಹಾರವನ್ನು ಕೇಳಿದಾಗ ಜ್ಯೋತಿಷಿಯ ಸಲಹೆಯ ಮೇರೆಗೆ ಕೆಲ ಪೂಜೆಗಳನ್ನು ನೆರವೇರಿಸಿ ಅರ್ಚಕನ ಆತ್ಮಕ್ಕೆ ಸೂಕ್ತ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಕುಟುಂಬದವರು ಸರಿಯಾದ ರೀತಿಯಲ್ಲಿ ಸಮಾಧಿಯನ್ನು ಮಾಡಿದರು. ಪುರೋಹಿತರಿಗೆ ಸರಿಯಾದ ಅಂತ್ಯಕ್ರಿಯೆಯನ್ನು ಮಾಡಿದ ನಂತರ ಜ್ಯೋತಿಷಿಯು ಪ್ರತಿದಿನವೂ ಸೂರ್ಯಾಸ್ತದ ಮೊದಲು ಮತ್ತು ಸಂಜೆ ಅರ್ಚಕನ ಸಮಾಧಿಯ ಕಲ್ಲಿನ ಮೇಲೆ ದೀಪವನ್ನು ಬೆಳಗಿಸಲು ಕುಟುಂಬದವರ ಬಳಿ ಹೇಳುತ್ತಾರೆ. ಅದರ ನಂತರ ಯಾವುದೇ ತೊಂದರೆಗಳಿರಲಿಲ್ಲ. ಆದರೆ ಆ ಜ್ಯೋತಿಷ್ಯರು ಎಚ್ಚರಿಕೆಯನ್ನು ನೀಡುತ್ತಾರೆ, ಹೀಗೆ ಮಾಡುವುದರಿಂದ ಅರ್ಚಕನ ಆತ್ಮ ಶಾಂತಿಯಾಗುತ್ತದೆ. ಆದರೆ ಆ ಹಾದಿಯಲ್ಲಿ ಯಾರು ಹೋಗದಿರುವುದು ಒಳ್ಳೆಯದು. ಒಂದು ವೇಳೆ ಹೋದರೆ ಬ್ರಹ್ಮರಾಕ್ಷಸ ಮತ್ತೆ ಜಾಗೃತನಾಗುತ್ತಾನೆ. ಈಗಲೂ ಬ್ರಹ್ಮರಾಕ್ಷಸ ಆ ಸಮಾಧಿಯ ಸಮೀಪವಿರುವ ನಿರ್ದಿಷ್ಟ ಪ್ರದೇಶದಲ್ಲಿ ಅಲೆದಾಡುತ್ತಿರುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ರಾತ್ರಿಯ ನಿರ್ದಿಷ್ಟ ಸಮಯದ ನಂತರ ಯಾರು ಆ ಸ್ಥಳದ ಹತ್ತಿರ ಹೋಗುತ್ತಿರುವುದಿಲ್ಲ. ಈಗಲೂ ಎಷ್ಟೋ ವರ್ಷಗಳ ನಂತರವೂ ಅವರ ಮೊಮ್ಮಕ್ಕಳು ಪುರೋಹಿತರ ಸಮಾಧಿಯ ಮೇಲೆ ದೀಪವನ್ನು ಬೆಳಗಿಸುತ್ತಾರೆ.